ಯಾಕೋ ಏರಿಯಾ ಹೊರಡ ಬರಕ್ ಮೀಟಿಲ್ವಾ? ಮೀಟ್ರ್ ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು ಜುಟ್ಟು. ಹಲೋ, ವೆಲ್ಕಮ್ ಟು ಜೆಮ್ದಿ ಟಾಪಿಕ್. ಇವತ್ತು ಆಗಸ್ಟ್ 9. ಎಲ್ಲರಿಗೂ ಗೊತ್ತಿರೋದರ ಇವತ್ತು ಭೀಮಾ ರಾಜ್ಯದಂತ ರಿಲೀಸ್ ಆಗಿದೆ. ನಾನು ಫಸ್ಟ್ ಶೋ ನೋಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ, ಆಗಿಲ್ಲ. ಸೆಕೆಂಡ್ ಶೋಗೆ ಹೋದೆ. ಆದ್ರೆ ಸೆಕೆಂಡ್ ಶೋಗೆ ಹೋಗಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಯಾಕಪ್ಪ ಅಂದ್ರೆ ಅಲ್ಲಿ ಜನ ಸಾಗರ. ಹೌದು, ಸೆಕೆಂಡ್ ಶೋ ಅಲ್ಲಿ ಅಷ್ಟು ಜನ ಅಂದ್ರೆ ಇನ್ನ ಫಸ್ಟ್ ಶೋ ಅಲ್ಲಿ ಎಷ್ಟು ಜನ ಇರ್ಬೋದಿತ್ತು ಅಲ್ವಾ? ಎಷ್ಟೋ ದಿನಗಳಾದ್ಮೇಲೆ ನಮ್ ಕನ್ನಡ ಸಿನಿಮಾಕ್ಕೆ ಈ ತರ ಜನ ಬಂದು ಹೌಸ್ಫುಲ್ ಮಾಡಿರೋದು ನಂಗಂತೂ ಹೆವಿ ಖುಷಿ ಕೊಡ್ತು. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇದು ಒಂದು ಆಂಟಿ ಡ್ರಗ್ ವಿರುದ್ಧ ಹೋರಾಡುವಂತ ಸಿನಿಮಾ. ಈಗಿನ ಯೂತ್ ಯಾವ ತರ ಹಾಳಾಗ್ತಿದ್ದಾರೆ ಅವರ ಕೆಟ್ಟ ಚಟಗಳಿಂದ ಅನ್ನೋದು ಈ ಸಿನಿಮಾದ ಒಂದು ಉದ್ದೇಶ. ಆಮೇಲೆ ಭೀಮಾ ಡ್ರ್ಯಾಗನ್ ಮಂಜು ಅನ್ನೋ ರೌಡಿ ಮೇಲೆ ರಿವೆಂಜ್ ತಗೋಬೇಕು. ಯಾಕಂದ್ರೆ ಅವನು ಈಗಿನ ಯೂತ್ಗೆ ಡ್ರಗ್ ಸಪ್ಲೈ ಮಾಡಿ ಅವ್ರು ಎಲ್ರು ಹಾಳು ಮಾಡ್ತಾ ಇದ್ದಾನೆ ಅಂತ. ಆಮೇಲೆ ಇದ್ರ ಕ್ಯಾಮ್ರಾ ವರ್ಕು, ಆಮೇಲೆ ಇದ್ರ ಮ್ಯೂಸಿಕ್ ಮಾತ್ರ ಟಾಪ್ ಲೆವೆಲ್ ಅಲ್ಲೇ ಇದೆ. ಇದೇ ಫಸ್ಟ್ ಟೈಮ್ ಇರಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಲೋ ಲೆವೆಲ್ಗೆ, ಅಂದ್ರೆ ಇಷ್ಟು ಲೋಕಲ್ ಆಗಿ ರಾ ಆಗಿ ತೋರಿಸಿರೋದು ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ, ಪ್ರತಿಯೊಬ್ಬ ಹೊಸ ಕಲಾವಿದರನ್ನ ಇಟ್ಕೊಂಡು ವಿಜಯ್ ಕುಮಾರ್ ಅವರು ಯಾವ ತರ ಅವ್ರನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದ್ದಾರೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್. ಆಮೇಲೆ ಅದನ್ನ ಬ್ರಿಲಿಯಂಟ್ ಆಗಿ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ವಿಜಯ್ ಕುಮಾರ್ ಅವರು ಸಲಗದಿಂದ ಗೆದ್ದಿದ್ರು, ಆದ್ರೆ ಇದರಿಂದನೂ ಗೆಲ್ತಾರೆ ಅನ್ನೋದು ನಂಗೆ ಅನ್ಸ್ತಾ ಇದೆ. ಎಲ್ಲರೂ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಇದಂತೂ ಒಂದು ಕಂಪ್ಲೀಟ್ ಮಾಸ್ ಎಂಟರ್ಟೈನರ್ ಅಂತ ನಾನು ಹೇಳ್ತೀನಿ. ಇದು ಪಕ್ಕಾ ಥಿಯೇಟರ್ ಅಲ್ಲಿ ಮಜಾ ಮಾಡುವಂತ ಸಿನಿಮಾ. ನೋಡಿರೋ ಇದ್ರೆ ಸಿನಿಮಾ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ.